ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಎಜು ಸುಮಿತ್. ಸೊ ಇವತ್ತು ಮುಂಜಾನೆ ನಾನು ಒಂದು ವಿಡಿಯೋ ಬಿಟ್ಟಿದ್ದೆ. ಸೊ ಆಲ್ಮೋಸ್ಟ್ ನಾನು ಪೇಪರ್ ಹೋದ್ಮೇಲೆ ಆಯ್ತು ನಂಗೆ ಗೊತ್ತಾಯಿತು ಆರ್ಟಿಕಲ್ ನೋಡ್ಮೇಲೆ ಫಸ್ಟ್ ಆಗಿ ನಾನು ಕಮ್ಯುನಿಟಿಯಲ್ಲಿ ಬಿಟ್ಟಿದ್ದೆ. ಸೊ ಈಗ ಅದ್ರ ಬಗ್ಗೆ ಎಲ್ಲ ಎಜುಕೇಟರ್ಸ್ ಹೇಳ್ತಿರ್ತಾರೆ ನಿಮಗೆ. ಬೇಸಿಕ್ಲಿ ಇದು ಆಫಿಷಿಯಲಿ ಬಿಟ್ಟಿದ್ದಾರಂತ ಇನ್ನೂ ಹೇಳೋಕೆ ಬರೋದಿಲ್ಲ. ಸೊ ಈಗ ಇದರಿಂದ ನಮ್ಮ ಕೆ ಸಿ ಟಿ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಈ ಒಂದು ವಿಡಿಯೋಲಿ ನೋಡೋಣ. ಓಕೆ, ನೀಟರೆಲ್ಲ ಹೇಳ್ತಿದ್ದಾರೆ, ಬಟ್ ಕೆ ಸಿ ಟಿ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ, ದಟ್ ಈಸ್ ದ ಮೇನ್ ಥಿಂಗ್. ಆಫಿಷಿಯಲಿ ಯಾವಾಗ ಅನೌನ್ಸ್ ಆಗುತ್ತೆ ನೀಟ್ 2020 ಡೇಟ್ ಅಂತ ಕೂಡ ನಾವು ಇವತ್ತು ಹೇಳ್ತೇವೆ. ಸೊ ಅದಕ್ಕಿಂತ ಮುಂಚೆ ನೀವು ಒಂದು ಕೆ ಸಿ ಟಿ ಆಸ್ಪಿರೆಂಟ್ ಇದ್ದಾರೆ ಮತ್ತು ಈಗ ಅನ್ಅಕಾಡೆಮಿ ಹ್ಯಾಸ್ ಬ್ರಾಟ್ ಕೋರ್ಸ್ ಫಾರ್ ಕೆ ಸಿ ಟಿ ಆಗಿ ಕೂಡ ಒಂದು ಕೋರ್ಸ್ ತಂದಿದೆ. ಇಲ್ಲಿ ನಿಮಗೆ ಏನೆಲ್ಲ ಸಿಗ್ತವೆ, ಕ್ರ್ಯಾಶ್ ಕೋರ್ಸ್ ಸಿಗುತ್ತವೆ ಫಾರ್ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್. ಓಕೆ, ನೀವೆಲ್ಲ ಓದಿದ್ದೀರಾ, ರಿವಿಷನ್ ಮಾಡಬೇಕಂದ್ರೆ ನಿಮಗೆ ಕ್ರ್ಯಾಶ್ ಕೋರ್ಸ್ ಸಿಗ್ತವೆ. ಲೈವ್ ಆ್ಯಂಡ್ ರೆಕಾರ್ಡೆಡ್ ಕ್ಲಾಸಸ್ ಸಿಗುತ್ತವೆ ಇಲ್ಲಿ. ಓಕೆ, ನಿಮ್ಗೆ ಬೇಸಿಕ್ಲಿ ಏನು ಕೊಡ್ತಾರೆ, ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ ಕೊಡ್ತಾರೆ. ಯಾವ ಲೈವ್ ಕ್ಲಾಸ್ ಆಗಿರ್ತಾವಲ್ಲ, ಲೈವ್ ಕ್ಲಾಸ್ ನಿಮಗೆ ಇಲ್ಲಿ ರೆಕಾರ್ಡೆಡ್ ಸಿಗ್ತವೆ ಮತ್ತು ಫುಲ್ ಲೆಂತ್ ಮಾಕ್ ಟೆಸ್ಟ್ ಸಿಗ್ತವೆ. ಓಕೆ, ನಿಮಗೆ ಅಂದರೆ ಈಗ ಹೇಳಿದ್ದೇನೆ ಮನೆ 5 ಮಿನಿಟ್ಸು 1 ಮಿನಿಟ್ಸು ರಿಲೇಷನು, ಅದೇ ನೋಡಿಲ್ಲ ಅಂದ್ರೆ ಲಾಸ್ಟ್ ವೀಡಿಯೋ ಚೆಕ್ ಮಾಡಿ. ಅಲ್ಲಿ ಫುಲ್ ಲೆಂತ್ ನಿಮಗೆ ಮಾಕ್ ಟೆಸ್ಟ್ ಕೂಡ ಯಾರು ಪ್ರೊವೈಡ್ ಮಾಡ್ತಾರೆ, ಅನ್ಅಕಾಡೆಮಿ. ಸೊ ಇಲ್ಲಿ ಸರ್ ನಮಗೆ ಎನ್ರೋಲ್ ಆಗೋದಿತ್ತಂದರೆ ಯು ಶುಡ್ ಯೂಸ್ ಮೈ ಕೋಡ್ ಎಜು ಸುಮಿತ್. ನಮ್ಮ ಕೋಡ್ ಏನು ಯೂಸ್ ಮಾಡಬೇಕು ನೀವು, ಎಜು ಸುಮಿತ್. ಓಕೆ, ಎಜು ಸುಮಿತ್ ಅಂತ ನೀವು ನನ್ನ ಕೋಡ್ ಯೂಸ್ ಮಾಡಿದರೆ ನಿಮಗೆ 10% ಆಫ್ ಸಿಗುತ್ತೆ. ಎಷ್ಟು? ಫುಲ್ 10% ಆಫ್ ಸಿಗುತ್ತೆ. ಸೊ ಪ್ರೈಸ್ ಎಷ್ಟಿದೆ ಹೇಳಿ ಅಂದಾಗ ಇಲ್ಲಿದೆ ನೋಡಿ ಪ್ರೈಸಿಂಗು. ಸೊ ಇಲ್ಲಿ ನಿಮಗೆ 1 ಮಂತ್ಗೆ ಇಷ್ಟಿದೆ, 2 ಮಂತ್ಗೆ ಇಷ್ಟಿದೆ, 3 ಮಂತ್ಗೆ ಇಷ್ಟಿದೆ. 1 ಮಂತ್ಗೆ 2439, 4499, 5499. ಏಕೆ ಇದರಲ್ಲಿ ಈ ಒರಿಜಿನಲ್ ಪ್ರೈಸ್ ಇಷ್ಟಿತ್ತು. ಓಕೆ, ಒರಿಜಿನಲ್ ಪ್ರೈಸ್ ಇಷ್ಟಿತ್ತು, ಇದು ನಿಮಗೆ ಕಡಿಮೆ ಮಾಡಿದ್ದಾರೆ. ಬಟ್ ಇದರಲ್ಲಿ ಕೂಡ ನಿಮಗೆ ಕಡಿಮೆ ಆಗ್ಬೋದು ಇಫ್ ಯು ಅಪ್ಲೈ ಮೈ ಕೋಡ್ ಎಜು ಸುಮಿತ್. ನನ್ನ ಕೋಡ್ ನೀವು ಎಜು ಸುಮಿತ್ ಅಪ್ಲೈ ಮಾಡಿದರೆ ನಾನು ಗೈಡೆನ್ಸಲ್ಲಿ ಬರ್ತೀರಾ ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು ನಿಮಗೆ 10% ಸ್ಪೆಷಲ್ ಆಫ್ ಸಿಗುತ್ತೆ ಇಲ್ಲಿ. ಓಕೆ, 10% ಸ್ಪೆಷಲ್ ಆಫ್ ಸಿಗುತ್ತೆ, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಮತ್ತೆ ನಿಮಗೆ ಸ್ಪೆಷಲ್ ಕ್ಲಾಸ್ ಕೂಡ ಇರ್ತವೆ. ಡೋಂಟ್ ವರಿ, ಅದು ಸ್ಪೆಷಲ್ ಕ್ಲಾಸ್ ನಾನು ಕೂಡ ಈಗ ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೇನೆ ಅನ್ಅಕಾಡೆಮಿಯಲ್ಲಿ. ಸೊ ಅದು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಆಗಿಬಿಡುತ್ತೆ. ಓಕೆ, ಸೊ ಇಫ್ ಯು ಇನ್ನೂ ಇದಕ್ಕೆ ಜಾಯ್ನ್ ಆಗಿಲ್ಲ ಅಂದರೆ ಇಫ್ ಯು ವಾಂಟ್ ಯು ಕ್ಯಾನ್ ಜಾಯ್ನ್ ಇಟ್. ಓಕೆ, ಸೊ ಇನ್ನು ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪು ಮಾಡ್ತಿದ್ದೀರಾ. ಓಕೆ, ಈ ಬಟನ್ ಮೇಲೆ ಕ್ಲಿಕ್ ಆಗಿಬಿಡ್ಬೇಕು, ಎಲ್ಲರೂ ಮಾಡಿದ್ರೆ ಕ್ಲಿಕ್ಕು, ಮತ್ತು ಒಂದು ಲೈಕ್ ಆಗಬೇಕಪ್ಪ. ಲೈಕ್ ಮಾಡ್ತಿಲ್ಲ ನೀವು, ಲೈಕ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಆಗುತ್ತೆ, ಎಲ್ಲರಿಗೂ ಯೂಸ್ ಆಗುತ್ತೆ. ಕೆ ಸಿ ಟಿ ಮೇಲೆ ಯಾರೂ ಆ್ಯಕ್ಟಿವ್ ಆಗಿ ಯಾರೂ ಎಜುಕೇಟರ್ ಹೇಳ್ತಿಲ್ಲ, ನಾನು ಹೇಳ್ತಿದ್ದೇನೆ. ಸೊ ಅದಕ್ಕಾಗಿ ಎಲ್ಲರೂ ಏನು ಮಾಡಬೇಕು, ಲೈಕ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಿಮಗೆ ನೀಟ್ ಅಪ್ಡೇಟ್ಸು, ಎಕ್ಸಾಮ್ ಅಪ್ಡೇಟು, ಪಾಸಿಂಗ್ ಪ್ಯಾಕೇಜು, ಎಜುಕೇಷನಲ್ ಅಪ್ಡೇಟ್ಸು, ಪಿ ಯು ಸಿ ಅಪ್ಡೇಟ್ಸು, ಪಿ ಯು ಸಿ ಕಂಟೆಂಟು, ಇಲ್ಲಿ ಪಾಸಿಂಗ್ ಪ್ಯಾಕೇಜು, ಎಜುಕೇಷನಲ್ ಅಪ್ಡೇಟ್. ಇಲ್ಲಿ ಕರ್ನಾಟಕದಲ್ಲಿ ಫಾಸ್ಟೆಸ್ಟ್ ಕೊಡ್ತಿದ್ದೇನೆ ನಾನೇ ಇವಾಗ. ಓಕೆ, ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ ಇದೊಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿತ್ತು ಇವತ್ತು ಮುಂಜಾನೆ. ಇದು ಸ್ವಲ್ಪ ನಿಮಗೆ ಇದರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಅಂತ ನಿಮ್ಗೆ ಗಮನದಲ್ಲಿಡಬೇಕು. ಹಾಂ, ನೀಟ್ 2022 ಎಕ್ಸಾಮ್ ಡೇಟ್ ಲೈಕ್ಲಿ ಆನ್ July 17. ರಿಜಿಸ್ಟ್ರೇಷನ್ಸ್ ಫ್ರಾಮ್ 2nd April 2 ಆನ್ neet.nta.inc.in. ನೀಟ್ ನೋಟಿಫಿಕೇಶನ್ ಟುಡೇ. ಓಕೆ, ನೀಟ್ ನೋಟಿಫಿಕೇಶನ್ ಇವತ್ತು ಬರುತ್ತೆ ಅಂತ ಹೇಳ್ತಿದ್ದಾರೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವುಡ್ ಬಿ ಕಂಡಕ್ಟಿಂಗ್ ದ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀಟ್ 2020 ಎಕ್ಸಾಮಿನೇಷನ್. ನಿಮಗೆ ಗೊತ್ತಿರುತ್ತೆ NTA ಮೇನ್ ದೊಡ್ಡ ಈಗ ಎಂಟ್ರೆನ್ಸ್ ಬಾಡಿ ಆಗಿದೆ. ಓಕೆ, ಎಕ್ಸಾಮ್ ಬಾಡಿ ಆಗಿದೆ ಫಾರ್ ಕಂಡಕ್ಟಿಂಗ್ ಎಂಟ್ರೆನ್ಸ್ ಎಕ್ಸಾಮ್. ಅಫಿಷಿಯಲ್ಸ್ ಎಟ್ NTA ಹ್ಯಾವ್ ಶೇರ್. ಓಕೆ, ಅಂದರೆ ಇವು ಟೈಮ್ಸ್ ಆಫ್ ಇಂಡಿಯಾ ಇರ್ತಲ್ಲ, ಟೈಮ್ಸ್ ಆಫ್ ಇಂಡಿಯಾ ಇಲ್ಲಿ NTA ಕೆಲವೊಬ್ಬರು ಆಫಿಷಿಯಲ್ಸ್ ಇದ್ದಾರೆ, ಅವ್ರು ಶೇರ್ ಮಾಡಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾಗೆ. ಅವ್ರು ಟೈಮ್ಸ್ ಆಫ್ ಇಂಡಿಯಾಗೆ ಏನು ಹೇಳಿದ್ದಾರೆ, ದಟ್ ನೀಟ್ 2022 ಎಕ್ಸಾಮ್ ಡೇಟ್ ಹ್ಯಾಸ್ ಬಿನ್ ಫೈನಲೈಸ್ ಆ್ಯಂಡ್ ದಟ್ ದ ನೋಟಿಸ್ ವುಡ್ ಬಿ ರಿಲೀಸ್ ಟುಡೇ ಆನ್. ಇಲ್ಲಿ ನಿಮಗೆ ನೋಟಿಸ್ ಕೂಡ ಬಿಡ್ತಾರಂತ. ನಾನು ವಿಡಿಯೋ ಮಾಡ್ತೇನೆ, ಡೋಂಟ್ ವರಿ. ಆಸ್ ಪರ್ ಇನ್ಫಾರ್ಮೇಷನ್ ರಿಸೀವ್ಡ್, ನೀಟ್ 2022 ಎಕ್ಸಾಮ್ ಡೇಟ್ ಹ್ಯಾಸ್ ಬಿನ್ ಸೆಟ್ ಟು ಬಿ July 17. ಓಕೆ, ಇಲ್ಲಿ July 17 ನಾನು ನಿಮಗೆ ಡೇಟ್ ತೋರಿಸ್ತೀನಿ. ಐ ಥಿಂಕ್ ಕಾಣಿಸ್ತಿರ್ಬೋದು ಎಲ್ಲರಿಗೆ ಡೇಟು. 1 minute, ಲೆಟ್ ಮಿ ಶೋ ಯು ದ ಡೇಟ್. ಓಕೆ, July 17. ಸೊ ನಿಮ್ಮದು July 17 ಸಂಡೇ ಇದೆ ನೋಡಿ. ಇಲ್ಲಿ July 17 ಏನಿದೆ ಸಂಡೇ ಇದೆ. ಸೊ ನಿಮ್ಮದು ಸಂಡೇಗೆ ಇಟ್ಟಿದ್ದಾರೆ. ಮತ್ತು ರಿಜಿಸ್ಟ್ರೇಷನ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು, April 2 ಇಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಇವತ್ತು ಅನೌನ್ಸ್ ಮಾಡ್ಬೋದು. ಇದ್ರದ್ದು ಏನು ಇಂಪ್ಯಾಕ್ಟ್ ಆಗುತ್ತೆ ಕೆ ಸಿ ಟಿ ಮೇಲೆ ಏನು ಇಂಪ್ಯಾಕ್ಟ್ ಆಗ್ಬೋದು ಅಂದರೆ, ನಾನು ಮುಂಚೆ ಕೂಡ ಹೇಳಿದೆ, ಎವ್ರಿ ಇಯರ್ ಫ್ರಮ್ 2015 ಏನಾಗುತ್ತೆ ಅಂದರೆ ಫಸ್ಟ್ ನೀಟ್ ಆಗುತ್ತೆ. ಓಕೆ, ನೀಟ್ ಎಕ್ಸಾಮ್ಗಿಂತ ಮುಂಚೆ ಕೆ ಸಿ ಟಿ ಎಕ್ಸಾಮ್ ಆಗುತ್ತೆ. ಓಕೆ, ಕೆ ಸಿ ಟಿ ಎಕ್ಸಾಮು ಮುಂಚೆ ಆಗುತ್ತೆ, ನೀಟ್ಗಿಂತ ಮುಂಚೆ ಆಗುತ್ತೆ. ಫಸ್ಟ್ ಏನಾಗುತ್ತೆ, ನಿಮ್ಮದು ಕೆ ಸಿ ಟಿ ಆಗುತ್ತೆ. ಕೆ ಸಿ ಟಿ ಆದಮೇಲೆ 15-20 ಡೇಸ್ ಗ್ಯಾಪ್ ಆದಮೇಲೆ ನಿಮ್ಮದು ನೀಟ್ ಆಗುತ್ತೆ. ಈ ಸಲ ನಿಮಗೆ 1 ಮಂತ್ ಗ್ಯಾಪ್ ಸಿಗುತ್ತೆ ಆಫ್ಟರ್ ನೀಟ್ ಆ್ಯಂಡ್ ಕೆ ಸಿ ಟಿ. ಇದರಿಂದ ನೀಟಿಂದ ಯಾವುದಾದ್ರೂ ಇಂಪ್ಯಾಕ್ಟ್ ಬೀಳುತ್ತಾ? ಒಂದು ವೇಳೆ ಇವಾಗ ನೋಡಿ ನಿಮಗೆ ಒಂದು ಫಸ್ಟ್ ಏಪ್ರಿಲ್ ನಾಳೆನೇ ಸುಪ್ರೀಂ ಕೋರ್ಟು ಏನಿದೆ ಅನ್ನೋ ಜಜ್ಮೆಂಟ್ ಇದೆ ರಿಗಾರ್ಡಿಂಗ್ JEE ಮೇನ್ಸ್. ಸ್ಟೂಡೆಂಟ್ಸ್ ಮೊನ್ನೆ ಈ ಟ್ವಿಟರಲ್ಲಿ ಹ್ಯಾಶ್ಟ್ಯಾಗ್ JEE ಆಫ್ಟರ್ ಬೋರ್ಡ್ಸ್ ಅಂತ ಒಂದು ಟ್ವೀಟ್ ಮಾಡಿದರು, ಎಂತ ಕ್ಯಾಂಪೇನ್ ರನ್ ಮಾಡಿದರು JEE ಆಫ್ಟರ್ ಬೋರ್ಡ್ಸ್ ಅಂತ. ಸ್ಟೂಡೆಂಟ್ಸ್ ಏನು ಮಾಡಿದ್ರು, ಒಂದು ಕ್ಯಾಂಪೇನ್ ರನ್ ಮಾಡಿದರು. ಇದಕ್ಕಾಗಿ ಈಗ ಸುಪ್ರೀಂ ಕೋರ್ಟ್ ಇದರಲ್ಲಿ ಆಲ್ಮೋಸ್ಟ್ 80,000 ಟ್ವೀಟ್ ಬಂದಿದ್ದಾವೆ.
ಜಸ್ಟ್ ಯಾವಾಗಿಂದ ಮುಂಜಾನೆ 8 PM ಇಂದ 4 PM, ಮುಂಜಾನೆ 8 AM ಇಂದ 4 PM ತನಕ 80,000 ಟ್ವೀಟ್ ಬಂದಿದ್ದಾವೆ. ಅದಕ್ಕಾಗಿ ಇದ್ರ ಮೇಲೆ ಸುಪ್ರೀಂ ಕೋರ್ಟ್ ನಾಳೆ ಅನೌನ್ಸ್ಮೆಂಟ್ ಕೊಡುತ್ತೆ. ಒಂದು ವೇಳೆ ನಿಮ್ಮದು JEE ಪೋಸ್ಟ್ಪೋಂಡ್ ಆದರೆ ನಿಮ್ಮದು ಬೋರ್ಡ್ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗೋದಿಲ್ಲ. ಓಕೆ, ಈ JEE ಪೋಸ್ಟ್ಪೋಂಡ್ ಆದರೆ ನಿಮ್ಮದು ಬೋರ್ಡ್ ಎಕ್ಸಾಮ್ಸ್ ಏನಿರುತ್ತಲ್ಲ, ನಿಮ್ದು ಯಾವ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್, ಸ್ಪೆಷಲಿ CBSE ಹೇಳ್ತಿಲ್ಲ, ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗೋದಿಲ್ಲ. ಒಂದು ವೇಳೆ ನಿಮ್ಮದು ಸೆಕೆಂಡ್ PUC ಪೋಸ್ಟ್ಪೋಂಡ್ ಆಗಿಲ್ಲ ಅಂದರೆ ನಿಮ್ಮದು KCT ಏನಿರುತ್ತಲ್ಲ, ಇದು KCT ದಟ್ ವಿಲ್ ಬಿ ಆನ್ July 15 ಇಷ್ಟೆಲ್ಗೆ ನಡೀತೆ, July 15ಗೆ. ಒಂದು ವೇಳೆ ದಿಸ್ ಇಸ್ ದ ಕೇಸ್ ಒನ್, ಕೇಸ್ 2 ಅಲ್ಲಿ ಏನಾಗುವಂಥ ಪಾಸಿಬಿಲಿಟಿ ಇರುತ್ತೆ ಸರ್ ಹೇಳಿ. ಕೇಸ್ 2 ಅಲ್ಲಿ ನೋಡಿ, ಒಂದು ವೇಳೆ JEE ಇವತ್ತು ಪೋಸ್ಟ್ಪೋಂಡ್ ಅವ್ರು ಮಾಡಿಲ್ಲ, ನಾಳೆ ಸುಪ್ರೀಂ ಕೋರ್ಟು JEE ಮೇನ್ಸ್ ಅನ್ನು ಪೋಸ್ಟ್ಪೋಂಡ್ ಮಾಡಿಲ್ಲ, ನೋ ಪೋಸ್ಟ್ಪೋಂಡ್ ಅಂತ ಹಾಕಿದ್ದಾರೆ. ಒಂದು ವೇಳೆ ಇದಕ್ಕೆ ನಿಮಗೆ ಪೋಸ್ಟ್ಪೋಂಡ್ ಮಾಡಿಲ್ಲ ಅಂದರೆ ನಿಮ್ಮದು ಬೋರ್ಡ್ ಎಕ್ಸಾಮ್ ಇರುತ್ತಲ್ಲ, ಇಲ್ಲಿ ಬೋರ್ಡ್ ಎಕ್ಸಾಮ್ ಏನಾಗುತ್ತೆ, ನಿಮ್ಮ ಬೋರ್ಡ್ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗುತ್ತೆ. ಪೋಸ್ಟ್ಪೋಂಡ್ ಮಾಡಬೇಕಾಗತ್ತೆ, ಯಾಕಂದರೆ ಸ್ಟೂಡೆಂಟ್ಸ್ಗೆ ಹೆವಿ ಲೋಡ್ ಆಗುತ್ತೆ ಅಂತ. ಇಲ್ಲಿ ಬೋರ್ಡ್ ಎಕ್ಸಾಮ್ ಪೋಸ್ಟ್ಪೋಂಡ್ ಆದರೆ ನಿಮ್ಮ KCT ಕೂಡ ಪೋಸ್ಟ್ಪೋಂಡ್ ಆಗುತ್ತೆ. ನಿಮ್ಮ KCT ಕೂಡ ಏನಾಗುತ್ತೆ, ನಿಮ್ಮದು ಪೋಸ್ಟ್ಪೋಂಡ್ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಈ JEE ಅನೌನ್ಸ್ಮೆಂಟ್ ಮೇಲೆ ಇರುತ್ತೆ. ಒಂದು ವೇಳೆ ಈಗ JEE ಮೇನ್ಸ್ ನಾಳೆ ಪೋಸ್ಟ್ಪೋಂಡ್ ಆದರೆ ನಿಮ್ಮದು ಬೋರ್ಡ್ ಎಕ್ಸಾಮ್ ನೋ ಪೋಸ್ಟ್ಪೋಂಡ್, ಬೋರ್ಡ್ ಎಕ್ಸಾಮ್ದಲ್ಲಿ ಯಾವುದೇ ಪೋಸ್ಟ್ಪೋಂಡ್ ಆಗೋದಿಲ್ಲ, KCT ಆನ್ ಟೈಮ್ ನಡೀತೆ. ಬಟ್ ನಾಳೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ, ಯಾವ ರೀತಿ JEE ಇದೆ ಆ ರೀತಿಯೇ JEE ನಡೆಸ್ರಿ. ಪೋಸ್ಟ್ಪೋಂಡ್ ಅಂದರೆ ನಿಮ್ಮದು ಬೋರ್ಡ್ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗ್ಬೋದು, ಯಾಕಂದರೆ ಮಾಡಬೇಕಾಗತ್ತೆ. ಒಂದು ವೇಳೆ ಈಗ ನಮ್ಮದು KCTದು BC ನಾಗೇಶ್ ಸರ್ ಮಾನ್ ಇಂಟರ್ವ್ಯೂಲ್ಲಿ ಏನಂದಿದ್ದಾರೆ, ಜಾಸ್ತಿ ಸ್ಟೂಡೆಂಟ್ಸ್ ನಮ್ಮಲ್ಲಿ JEE ಬರೆಯೋದಿಲ್ಲ ಅಂತ ಕರ್ನಾಟಕದಲ್ಲಿ. ಓಕೆ, ಜಾಸ್ತಿ ಇಲ್ಲ, ಒಬ್ಬ ಸ್ಟೂಡೆಂಟ್ ಕೂಡ ಬರೀತಿದ್ದಾರೆ, ಅದು ದಟ್ ಈಸ್ ಅ ಹಾನರ್ ಫಾರ್ ಹಿಮ್. ಓಕೆ, ಒಂದು ಲಾಸ್ಟ್ 1 year ಆಗಲಿ, 3 months ಆಗಲಿ, 4 months ಆಗಲಿ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅಂದರೆ ಇಟ್ಸ್. ಈಗ ಅದೇ ರೀತಿ ನಿಮ್ಮದು KCT ಬೋರ್ಡ್ಸ್ ಒಂದೇ ಥರ ಇದ್ದಾರೆ, ಯಾವ ರೀತಿ ಮಾಡಬೇಕು ಸ್ಟೂಡೆಂಟ್ಸು. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಕೂಡ 30% ಸ್ಟೂಡೆಂಟ್ಸ್ ಬರೀತಾರೆ JEE ಮೇನ್ಸ್. ಓಕೆ, ಈ BC ಸರಿಗೆ ಏನು ನಾಲೆಜ್ ನಾವು ಹೇಳಬೇಕೇನು ಗೊತ್ತಿಲ್ಲ. ಇವಾಗ 30% ಬೋರ್ಡ್ ಎಕ್ಸಾಮ್ JEE ಬರೀತಾರೆ. ಆಲ್ಮೋಸ್ಟ್ ಯಾರೆಲ್ಲ ಬೋರ್ಡ್ಸ್ ಬರೀತಾರಲ್ಲ 30%, ಅದಕ್ಕಿಂತ ಜಾಸ್ತಿ ಬರೀತಾರೆ. ಬಟ್ ಒಂದು ಅಫಿಷಿಯಲಿ ನಂಗೆ ಗೊತ್ತಿರುವಂಥದ್ದು 30% ಜನ ಕಮ್ಮಿ ಆಯ್ತಾ BC ನಾಗೇಶ್ ಅವರಿಗೆ. ಏನು ಹೇಳಬೇಕು ಅವರಿಗೆ ಗೊತ್ತಿಲ್ಲ. ಓಕೆ, ದೇವ್ರ ಬುದ್ಧಿ ನೀಡಲಿ ಅವರಿಗೆ. ಸೊ ಇಲ್ಲಿವರೆಗೆ ನಿಮಗೆ KCT ಪೋಸ್ಟ್ಪೋಂಡ್ ಆಗತ್ತೆ ಅಂತ ಗೊತ್ತಾಗೈತಿ. ಇವಾಗ ಏನು ಕೇಸ್ ಅಂತ ನಿಮಗೆ ಗೊತ್ತಾಗಿರ್ಬೋದು, ಏನೆಲ್ಲ ಪೋಸ್ಟ್ಪೋಂಡ್ ಕೇಸ್ ಅಂತ ನಿಮಗೆ ಗೊತ್ತಾಗಿರ್ಬೋದು. ಸೊ ಜಸ್ಟ್ ನಿಮಗೆ ಇಲ್ಲೇ ಗಮನದಲ್ಲಿ ಇಡಬೇಕು, ಒಂದು ವೇಳೆ JEE ಪೋಸ್ಟ್ಪೋಂಡ್ ಆಗಿಲ್ಲ ಅಂದರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗತ್ತವೆ. ಓಕೆ, ಆಗಬೇಕಾಗತ್ತೆ, ಮಾಡ್ತಾರೆ, ಡೋಂಟ್ ವರಿ. ಓಕೆ, ಮ್ಯಾಲಿಂದ ಅಫಿಷಿಯಲ್ ಬರ್ತದೆ ನೋಟಿಫಿಕೇಶನು. ನೋಡಿ, CBSE ಯಾಕೆ ಪೋಸ್ಟ್ಪೋಂಡ್ ಮಾಡೋದಂದರೆ, ನೋಡಿ CBSE ಪೋಸ್ಟ್ಪೋಂಡ್ ಮಾಡೋದು ಯಾಕಿಲ್ಲ ಅಂದರೆ, CBSE ಯಾವೆಲ್ಲ ಸೈನ್ಸ್ ಸ್ಟ್ರೀಮಲ್ಲಿ ಪೇಪರ್ ಇದ್ದಾವಲ್ಲ, JEE ನಿಮಗೆ ಗೊತ್ತಿರೋ ಬರೀ ಸೈನ್ಸ್ ಇದ್ದವ್ರು ಬರೀತಾರೆ. ಸೈನ್ಸ್ ಸ್ಟ್ರೀಮ್ ಪೇಪರ್ಸು May 7 ನಡೀತಿದ್ದಾವೆ CBSEಯಲ್ಲಿ. ಓಕೆ, ಅದಕ್ಕಿಂತ ಮುಂದೆ 26 ಏಪ್ರಿಲಿಂದ ಆಲ್ಮೋಸ್ಟ್ ಬೇರೆ ಸ್ಟ್ರೀಮ್ಸ್ ಇದ್ದಾವೆ, ಹ್ಯುಮ್ಯಾನಿಟೀಸ್ ಆಗಲಿ, ಕಾಮರ್ಸ್ ಆಗಲಿ, ಹ್ಯುಮ್ಯಾನಿಟೀಸ್ ಅದೆಲ್ಲ ಸ್ಟ್ರೀಮ್ಸ್ ಇದ್ದಾವೆ. CBSE ಪೋಸ್ಟ್ಪೋಂಡ್ ಆಗೋದಿಲ್ಲ. ನಮ್ಮದು ನಮ್ಮದು ಯಾವಾಗ ಸ್ಟಾರ್ಟ್ ಆಗ್ತಿದ್ದಾವೆ ಅಂದರೆ May 4 ತನಕ ಬಯಾಲಜಿ ಮುಗಿತದೆ ನಮ್ಮದು. ಸೊ ಸೆಕೆಂಡ್ ಫೀಲ್ ನೋಡಿ, CBSE ಒಂದು ವೇಳೆ ಒಳಗೆ ಕೊಲ್ಯಾಪ್ಸ್ ಆಗ್ತಿತ್ತು ಅಂದರೆ CBSE ಕೂಡ ಪೋಸ್ಟ್ಪೋನ್ ಮಾಡ್ತಿರು. ಬಟ್ ಯಾವ ರೀತಿ ಕೊಲ್ಯಾಪ್ಸ್ ಆಗ್ತಿಲ್ಲ CBSEಯಲ್ಲಿ, ಸೊ ಅವ್ರು ಪೋಸ್ಟ್ಪೋನ್ ಮಾಡೋದಿಲ್ಲ. ನಿಮ್ಮದು ಬೋರ್ಡ್ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗುತ್ತೆ, ಒಂದು ವೇಳೆ ನಾಳೆ ನಿಮ್ಮದು JEE ಮೇನ್ಸ್ ಪೋಸ್ಟ್ಪೋಂಡ್ ಆಗಿಲ್ಲ ಅಂದರೆ. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಗಾಗಿ. ಸೊ ಅಲ್ಲಿವರೆಗೆ ಕೀಪ್ ಲರ್ನಿಂಗ್, ಕೀಪ್ ಗೋಯಿಂಗ್. ಥ್ಯಾಂಕ್ ಯು.